ಆತ್ಮೀಯ H16 ನ್ಯೂಸ್ ಅರ್ಥ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆದ್ಮೇಲೆ ಗುರ್ಲಾಪುರ್ ಅಂದ ತಕ್ಷಣ ಇವತ್ತೆಲ್ಲ ನಮ್ಮ ಕಣ್ಮುಂದೆ ಬರೋದು ಮೊದಲಿಗೆ ನಮ್ಮ ಶಶಿಕಾಂತ್ ಗುರೂಜಿ ಅಥವಾ ಪಡಸಲಿಗೆ ಗುರೂಜಿ, ಇನ್ನೊಬ್ಬರು ಚೂನಪ್ಪ ಪೂಜಾರಿ ಅವರು, ಅದ್ರ ಜೊತೆಗೆ ಇನ್ನೂ ಅನೇಕರು ನಮ್ಮ ಕಣ್ಮುಂದೆ ಬಂದು ನಿಲ್ತಾ ಇದ್ದಾರೆ. ಇವತ್ತು ರೈತರು ಇವ್ರನ್ನ ನಂಬ್ತಾ ಇದ್ದಾರೆ. ಒಂದು ಕಾಲಕ್ಕೆ ಪ್ರೊಫೆಸರ್ ನಂಜನಸ್ವಾಮಿ ಅವರನ್ನು, ಬಾಬಾಗೌಡರನ್ನ ನಂಬಿದಂಗೆ, ರುದ್ರೇಶ್ ಅವ್ರನ್ನ ನಂಬಿದಂಗೆ, ಅನೇಕರು ಬಂದು ಹೋಗಿದ್ದಾರೆ. ಹಿಂದೆ ರುದ್ರಪ್ಪನವ್ರನ್ನ ನಂಬಿದಂಗೆ. ಈ ನಂಬಿಕೆ ಅನ್ನುವಂಥ ವಿಷಯ ಭಾಳ ಮಹತ್ವದ್ದು. ಅದು ಸುಮ್ಮನೆ ಎಲ್ಲರಲ್ಲೂ ಹುಟ್ಟೋದಿಲ್ಲ. ಇವತ್ತೇನು ರಾಜಕಾರಣಿಗಳು ಜನರು ಕೊಡಿಸ್ತಿರ್ಬೋದು, ಗಾಡಿ ಕೊಟ್ಟ, ಗೋಡ ಕೊಟ್ಟ, ಊಟ ಕೊಟ್ಟ, ಸೆರೆ ಕೊಟ್ಟ, ನಾವು ನೋಡ್ತಾ ಇದ್ದೀವಿ. ಅಂಥ ರಾಜಕೀಯ ಒಂದು ಕಡೆ ಅದ, ಇನ್ನೊಂದು ಕಡೆ ಒಂದು ಪ್ರಾಮಾಣಿಕ ರಾಜಕೀಯ ಬೆಳಿಬೇಕಾಗ್ಯದ. ಹಿಂದೆ ಅಂಥ ಪ್ರಯತ್ನ ಆಗಿದೋ ನಮ್ಮಲ್ಲಿ, ಇಲ್ಲ ಅಂತಲ್ಲ, ಅದು ಸೋತಿದ್ದಾವೆ. ಕಾರಣ ಇಷ್ಟ. ಅದರಲ್ಲೂ ಮುಖ್ಯವಾಗಿ ರೈತ ಮೂಮೆಂಟ್ ಭಾಳ ಮಹತ್ವದ್ದರೆ ಈ ದೇಶದೊಳಗೆ. ಮ್ಯಾಕ್ಸಿಮಮ್ ರೈತರು ಅದಾರೆ ಈ ದೇಶದೊಳಗೆ. ಆ ರೈತರನ್ನು ಜಾಗೃತಿ ಮಾಡೋದು, ರೈತರಲ್ಲೇ ಒಳ್ಳೆಯ ಜ್ಞಾನವನ್ನು ಹುಟ್ಟಾಕೋದು, ಮತದಾನ ಮಾಡೋದ್ರಿಂದ ಏನು ಲಾಭ ಅದ, ಏನು ಲಕ್ಷಣ ತಿಳಿಸ್ಕೊಳ್ಳುವಂಥದ್ದು, ಮತ್ತು ನಾವು ಮತವನ್ನು ಮಾರ್ಕೊಂಡ್ರೆ ಏನಾಗ್ತೀವಿ ಅನ್ನೋದು ತಿಳಿಸ್ಕೊಳ್ಳುವಂಥ ಒಂದು ಕೆಲಸ ಇವತ್ತು ಆಗಬೇಕಾಗಿದೆ. ಅಂದಾಗ ಮನಪರಿವರ್ತನೆ ಗಾಂಧೀಜಿ ಬಯಸೋದು ಟ್ರಸ್ಟಿಶಿಪ್ ಇಟ್ ಇಸ್, ವಿಶ್ವಾಸ ಮೂಡಿಸುವಂಥದ್ದು. ಆ ದಿಶೆಯಲ್ಲೇ ನಮ್ಮ ಶಶಿಕಾಂತ್ ಗುರೂಜಿಯವರು ಜೊತೆಗೆ ಚೋನಪ್ಪ ಇನ್ನುಳಿದವರೆಲ್ಲ ಕುಡ್ಕೊಂಡು ಮಾಡಿದರೆ ಒಂದು ಹೊಸ ರೀತಿಯ ರಾಜಕೀಯ ನಮ್ಮ ದೇಶದಲ್ಲೇ, ಅದು ನಮ್ಮ ನಾಡಿನ ಮೊದಲು ಕರ್ನಾಟಕದಲ್ಲೇ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟಬಹುದೇನು ಅಂತ. ಈಗಾಗಲೇ DCC ಬ್ಯಾಂಕ್ ನೆಲಗಟ್ಟಿನಲ್ಲಿ ಎಲ್ಲರ ರಾಜಕಾರಣಿಗಳು ನೋಡಿದ್ವಿ ನಾವು. ಬೆಳಗಾವಿ ಜಿಲ್ಲೆ ರಾಜಕಾರಣಿ ಎಲ್ಲರೂ ನೋಡಿದ್ವಿ. ಕತ್ತಿಯವರು ಇರ್ಬೋದು, ಜಾರಕಿಹೊಳಿ ಇರ್ಬೋದು, ಜೊಲ್ಲೆಯವರು ಇರ್ಬೋದು, ಬೆಳಗಾವಿ ಸೊಕೋಲ್ಡ್ ಪಟ್ಟಣವ್ರು ಇರ್ಬೋದು, ಎಲ್ಲ ನಾಯಕರು ನೋಡಿದ್ವಿ. ರೈತರ ಹೆಸರ ಉಳಿದಿಂದ ಹೇಳೋ ಅವಶ್ಯಕತೆ ಇಲ್ಲ. ಅದು ನಿಜವಾಗಿಯೂ ರೈತರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ವಿಚಾರ ಮಾಡಿದಾಗ DCC ಬ್ಯಾಂಕ್ ಒಂದು ಬಡ್ಡಿ ಆಡೋ ಕೇಂದ್ರನೂ ಮಾಡ್ಕೊಂಡಿದ್ದಾರೆ. ದುಡ್ಡು ಹಾಕೋದು, ಬಡ್ಡಿ ವಸೂಲು ಮಾಡ್ಕೊಳ್ಳೋದು, ಇಂಡಸ್ಟ್ರಿಗಳಿಗೆ ಅಲ್ಲಿ ಕೊಡೋದು, ದುಡ್ಡು ವಸೂಲು ಮಾಡೋದು, ದುಡ್ಡು ಕೊಡಿಸೋದು, 6,000 ಕೋಟಿ 10,000 ಕೋಟಿ ಮಾಡಿದ್ವಿ ಅಂತ ಹೇಳೋದು. ಇದು ಮೇನ್. ಮತ್ತು ರೈತರಿಗೆ ಒಂದಿಷ್ಟು ಕೊಟ್ಟಂಗೆ ಮಾಡೋದು, ಬೆಳೆ ಸಾಲ ಒಂದಿಷ್ಟು ಕೊಟ್ಟಂಗೆ ಮಾಡಿ ಉಳಿದು ತಮ್ಮ ಡೆವಲಪ್ಮೆಂಟ್ ಮಾಡ್ಕೊಂಡು ಅಲ್ಲಿ ಅದು ಹಾನಿ ಆಗೋದು ನೋಡ್ಕೊಂಡು ಹೋಗುವಂಥ ಒಂದು ಬುದ್ಧಿವಂತಿಕೆ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಜೊಲ್ಲೆಯವರು ಅದನ್ನು ಮಾಡ್ತಾಯಿದ್ದಾರೆ. ನಾವು ಅದನ್ನು 10,000 ಕೋಟಿ ಮಾಡ್ತೀವಿ, 5 ವರ್ಷದಲ್ಲಿ 20,000 ಕೋಟಿ ಮಾಡ್ತೀವಿ ಅಂತ ಹೇಳಿ ಕೊಡ್ತಾಯಿದ್ದಾರೆ. ಅವರು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಮಾಡ್ತಾರೆ.